ನಂಬಿಕೆಯನ್ನ ನೀವು ಉಳಿಸ್ಕೋಬೇಕು, ಮೆರಿಬೇಡಿ ಅಷ್ಟೇ ನಾನ್ ಕೇಳ್ಕೊಳ್ಳೋದು ನಿಮ್ಮ ಹತ್ರ. ಮೆರಿಬೇಡಿ, ನನಗೆ ಇದು ಬಂತು ಅನ್ನೋದು. ನೀವು ನಿನ್ನೆ ಏನ್ ಬಂದಿದ್ದು ದುಡ್ಡನ್ನ ನೀವು ಅದನ್ನ ದಾನ ಮಾಡಿದ್ರೆ ತುಂಬಾ ಖುಷಿ ಆಯ್ತು. ನಿಮ್ಮ ಮೇಲೆ, ನಿಮ್ಮ ತಂದೆ ಮೇಲೆ ತುಂಬಾ ಗೌರವ. ನೀವು ಅದನ್ನ ಇಷ್ಟಿಷ್ಟು ಅಂತ ಹೇಳಿ ದುಡ್ಡನ್ನ ಹೇಳ್ತಾ ಇದ್ರಿ, ಬಟ್ ನಿಮ್ ತಂದೆ ಹೇಳಿದ್ರು ಸೋಲ್ಜರ್ಸ್ ಕೊಡ್ಬೇಕು ಅಂತ ಹೇಳಿ. ಏನಂದ್ರೆ ನಮ್ಮ ಒಂದು ಸಮಾಜದಲ್ಲಿ ನೀವು ನನ್ನನ್ನು ಕೇಳಿದ್ರೆ ಫಸ್ಟ್ ನಾನು ಎದ್ದು ನಿಂತು ಸಲ್ಯೂಟ್ ಮಾಡೋದು ನಮ್ ಸೋಲ್ಜರ್ಸ್ಗೆ. ನೆಕ್ಸ್ಟ್ ಫಾರ್ಮರ್ಸ್, ನಮ್ಮ ಅಪ್ಪ ಕೂಡ ಒಬ್ರು ಫಾರ್ಮರು, ಸೊ ಹಾಗಾಗಿ ನೆಕ್ಸ್ಟ್ ಫಾರ್ಮರ್ಸ್ ಬರ್ತಾರೆ. ನನ್ಗೆ ಅವ್ರ ಕಷ್ಟಗಳೆಲ್ಲ ಗೊತ್ತು. ನಿಮ್ ಮೇಲೆ ಎಷ್ಟು ಅಭಿಮಾನ ಅಂದ್ರೆ, ಮುಂಚೆ ನೀವೊಬ್ರು ಕಾರ್ನರ್ಡ್ ಆಗಿದ್ರಿ, ನೀವು ನಮ್ಗೆ ಮನೋರಂಜನೆ ಕೊಡ್ತಾ ಇದ್ರಿ, ನಿಮ್ ಕನ್ನಡ ಮೇಲೆ ಅಭಿಮಾನ ಇದೆ. ಥ್ಯಾಂಕ್ ಯು ಸೋ ಮಚ್ ಜಾಹ್ನವಿ ಅವರೇ, ಯಾಕಂದ್ರೆ ಸಿಕ್ಕಾಪಟ್ಟೆ ಜನ ಕಾಲ್ ಮಾಡ್ತಾ ಇದ್ದಾರೆ ಆಫೀಸ್ಗೆ. ಐ ಥಿಂಕ್ ತುಂಬಾ ಜನರಿಗೆ ಅವಕಾಶ ಕೊಡಬೇಕು ಅನ್ನೋದು ನಮ್ಮ ಅಭಿಲಾಷ. ಹಾಗಾಗಿ ಏನ್ ಹೇಳಕ್ ಇಷ್ಟ ಪಡ್ತೀರಿ? ಜಾಹ್ನವಿ ಅವರೇ, ನನಗೆ ಬಹಳ ಸಂತೋಷ. ನೀವು ಸಕ್ಸಸ್ ತಲೆಗೆಡ್ಸ್ಕೊಂಬೇಡಿ ಅಂದ್ರಿ. ಖಂಡಿತ ಇದೊಂದು ಒಳ್ಳೆ ಮಾತು, ಒಳ್ಳೆ ಹುಡುಗ. ಖಂಡಿತ ನಿಮ್ ಮಾತನ್ನ ಕೇಳ್ತೀನಿ, ನಿಮ್ ಮಾತನ್ನ ಗೌರವಿಸ್ತೀನಿ. ಅಂಡ್ ಎರಡನೇದು, ಯಾಕೆ ಅಮೌಂಟ್ ಅನ್ನ ನಾನು ಅದನ್ನ ಆ ಕಡೆ ಡೊನೇಟ್ ಮಾಡಿದೆ ಅಥವಾ ನಿರ್ಣಯ ತಗೊಂಡೆ? ನೀವ್ ಯಾಕೆ ನನಗೆ ವೋಟ್ ಮಾಡ್ಬೇಕು ನಿರ್ಣಯ ತಗೊಂಡ್ರಿ? ನೀವು ನಮ್ಮ ಮೇಲೆ ಅಭಿಮಾನ ಇಟ್ಕೊಂಡ್ ಮಾಡ್ರಿ. ಎಲ್ಲರೂ ಈಗ ನಾನು 4-5 ವೈಕ್ ನಾಮಿನೇಟ್ ಆಗಿರೋ, ಓಕೆ ಆಗಿರೋದು ಒಂದು 15 ಸಲ. ಸೊ ಹೀಗಿರ್ಬೇಕಾದ್ರೆ ಪ್ರತಿ ಸಲನೂ ನೀವು ನಾಮಿನೇಟ್ ಮಾಡಿ ಗೆಲ್ಬೇಕು. ನೀವೆಲ್ಲರೂ ಒಂದೊಂದ್ಸಲ ಒಂದೊಂದ್ ತರದಲ್ಲಿ ಸಹಕಾರ ಮಾಡಿದಾಗ ನಿಮ್ಮೆಲ್ಲರ ಅಮೌಂಟ್ ಕ್ರೋಢೀಕರಿಸಿರೋ ಬಂದಿರೋ ಅಮೌಂಟೇ ಬಿಗ್ ಬಾಸ್ ಅಮೌಂಟ್. ಸೊ ಅದು ಒಂದು ಒಳ್ಳೆ ಕೆಲಸಕ್ಕೆ ಉಪಯೋಗ ಆಗ್ಲಿ ಅನ್ನೋ ಒಂದು ಉದ್ದೇಶ ಹೊರತಾಗಿ ಬೇರೆ ಇನ್ಯಾವುದೂ ಇಲ್ಲ. ಈ ಬಿಗ್ ಬಾಸ್ ಇಂದ ಏನ್ ಕಲ್ತಿದ್ದೀನಿ, ಇದರಿಂದ ನನ್ನ ಲೈಫ್ ರೂಪಿಸ್ಕೋಬೇಕು ಅಂತ ಒಂದು ಆಸೆ ಪಡ್ತೀನಿ. ನಿಮ್ಮ ಮಾತು